ಮಾನ್ಯ ಪತ್ರಿಕಾ ಬಂಧುಗಳೇ, ತಮಗೆಲ್ಲರಿಗೂ ಕೂಡ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಇವತ್ತು ಇಡೀ ದೇಶಕ್ಕೆ ಸ್ವಾತಂತ್ರ್ಯದ ಸಂಭ್ರಮಾಚರಣೆ ನಡೆಯುತ್ತಾ ಇದೆ. ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ದೇಶದಲ್ಲಿ ಸ್ವಾತಂತ್ರ್ಯ ಬರಲಿಕ್ಕೆ ಶ್ರಮವನ್ನ ಹಾಕಿ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಹಿರಿಯ ಮುತ್ಸದ್ದಿಗಳನ್ನು ನೆನೆದುಕೊಳ್ಳುವ ಒಂದು ದಿನ ಮತ್ತು ಅದೊಂದು ದೊಡ್ಡ ಸುವರ್ಣ ಅವಕಾಶ ಅಂತ ನಾವಂತೂ ಭಾವಿಸ್ತೇವೆ. ಆ ಹಿರಿಯರ ಹೋರಾಟ ಇಲ್ಲದೆ ಇವತ್ತು ನಾವು ಸ್ವತಂತ್ರರಾಗಿ ಬದುಕಲಿಕ್ಕೆ ಸಾಧ್ಯವಿರಲಿಲ್ಲ. ಆದರೆ ಆ ಸ್ವಾತಂತ್ರ್ಯದ ಹೋರಾಟದ ದಿನಗಳ ಆ ನೋವು, ಆ ಹಿಂಸೆ, ಅದನ್ನ ಇವತ್ತು ನಾವು ನೆನೆಸಿಯೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನರು ಪ್ರಾಣತ್ಯಾಗ ಮಾಡಿದ್ರು, ಎಷ್ಟೋ ಜನರು ಮನೆ ಮಠಗಳನ್ನ ಕಳ್ಕೊಂಡ್ರು, ಜೀವನವನ್ನೇ ಕಳ್ಕೊಂಡ್ರು. ಆದರೆ ಆ ವಿಚಾರವನ್ನು ನಾವಿವತ್ತು ಅರ್ಥ ಮಾಡಿಕೊಂಡು ಈ ದೇಶಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನೆನೆಸಿ ನಾವೆಲ್ಲರೂ ಕೂಡ ಈ ಸ್ವಾತಂತ್ರ್ಯವನ್ನ ಗಟ್ಟಿಗೊಳಿಸತಕ್ಕಂಥ ಮತ್ತಷ್ಟು ಈ ದೇಶಕ್ಕೆ ಶಕ್ತಿ ತುಂಬುವ ಭಾರತ ಮಾತೆಯನ್ನ ಇಡೀ ಪ್ರಪಂಚದಲ್ಲಿ ನಾವು ಅವರ ಹೆಸರನ್ನ ಗಟ್ಟಿಗೊಳಿಸತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಆದರೆ ಇವತ್ತಿನ ದಿವಸ ನೋಡ್ತಾ ಇದ್ದೇವೆ, ರಾಜಕೀಯಕ್ಕಾಗಿಯೇ ಕೆಲವು ಮುಖಂಡರುಗಳು ತಪ್ಪು ಭಾವನೆಗಳನ್ನ ಬಿತ್ತತಕ್ಕಂಥದ್ದು, ಜಾತಿಗಳನ್ನ ಎತ್ತಿ ಕಟ್ಟತಕ್ಕಂಥದ್ದು, ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡತಕ್ಕಂಥದ್ದು, ಧಾರ್ಮಿಕ ಸಂಸ್ಥೆಗಳ ಮೇಲೆ ಪ್ರಹಾರ ಮಾಡತಕ್ಕಂಥದ್ದು. ಇಂಥ ಕಾರ್ಯದಲ್ಲಿ ಕೆಲವು ಪಕ್ಷಗಳು ಮತ್ತು ಆಡಳಿತ ಮಾಡತಕ್ಕಂಥವರು ಕೂಡ ಇವತ್ತು ತೊಡಗಿರೋದು ನಮಗೆ ವಿಪರ್ಯಾಸ ಅನಿಸ್ತದೆ. ಇದೊಂದು ನೋವಿನ ಸಂಗತಿ. ಆದರೆ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ, ನಾವಿವತ್ತಿನ ದಿವಸ ಈ ದೇಶವನ್ನ ಸುಭದ್ರವಾಗಿ ಕಟ್ಟುತ್ತಾ ಇರತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಜಿಯವರ ಕೈ ಬಲಪಡಿಸತಕ್ಕಂಥ ಕೆಲಸವನ್ನ ನಾವು ಇವತ್ತು ಮಾಡಬೇಕಾಗಿದೆ. ಅವರ ಉದ್ದೇಶಗಳು, ಅವರ ತೀರ್ಮಾನಗಳು ಮತ್ತೆ ಅವರ ಮುಂದಾಲೋಚನೆ ಯಾವ ರೀತಿ ಇದೆ, ಈ ದೇಶವನ್ನು ಗಟ್ಟಿಗೊಳಿಸುವಲ್ಲಿ ಅವರು ಪ್ರತಿದಿನ ಅವರ ಶ್ರಮ ಏನಿದೆ, ಇದನ್ನು ನಾವೆಲ್ಲರೂ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕೆಂತಂದ್ರೆ ಇಲ್ಲಿವರೆಗೂ 1947ರಿಂದ ಅನೇಕ ವರ್ಷಗಳ ಕಾಲ ನಮ್ಮನ್ನ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಸಂಪೂರ್ಣವಾಗಿ ಲೂಟಿ ಮಾಡಿ ಈ ದೇಶದ ಭವಿಷ್ಯವನ್ನೇ ನಾಶ ಮಾಡತಕ್ಕಂಥ ಕೆಲಸವನ್ನ ಮಾಡಿತ್ತು. ಆದರೆ ಮೋದಿಜಿಯವರು ಬಂದ ಈ 11 ವರ್ಷಗಳಲ್ಲಿ ಈ ದೇಶದ ಒಂದು ಸುಭದ್ರತೆಯನ್ನ ಕಂಡಿದೆ, ಒಂದು ಉತ್ತಮ ಮಾರ್ಗದಲ್ಲಿ ನಡೀತಾ ಇದೆ. ಆದ್ರೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಈ ಲೂಟಿಕೋರರು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಆದ್ರೆ ಜನರಲ್ಲಿ ತಪ್ಪು ಭಾವನೆಗಳು, ಕಲ್ಪನೆಗಳು ಮೂಡಿಸುವಂತ ಅವರ ಪ್ರಯತ್ನಗಳು ಯಾವೂ ಕೂಡ ಸಫಲವಾಗಲಾರವು ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ಈ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಈ ಸ್ವತಂತ್ರದ ಈ ದಿನಗಳನ್ನು ಮೆಲುಕು ಹಾಕುವ ಕೆಲಸವನ್ನು ಮಾಡಿದೆ. ಜೊತೆಗೆ ಮೋದಿಜಿಯವರ ಆ ಇಚ್ಛೆಯಂತೆ ಮನೆ ಮನೆಗೆ ನಮ್ಮ ತಿರಂಗ ಜೆಂಡವನ್ನ ಕೊಡುವಂತ ಮತ್ತು ಅವರಿಗೆ ಈ ಒಂದು ಸ್ವತಂತ್ರ ದಿನದ ನೆನಪು ಮಾಡಿಕೊಡುವಂತ ಕೆಲಸವನ್ನ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ದೇಶವ್ಯಾಪಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಈ ಕಾರಣದಿಂದ ಇವತ್ತು ಏನು ಮೋದಿಜಿಯವರ ಆ ಅನಿಸಿಕೆ ಇದೆ, ಅದಕ್ಕೆ ನಾವೆಲ್ಲರೂ ಮತ್ತಷ್ಟು ಕೈ ಜೋಡಿಸಬೇಕು. ಈ ದೇಶವನ್ನು ಸುಭದ್ರಗೊಳಿಸುವಲ್ಲಿ ನಾವೆಲ್ಲ ಶ್ರಮ ಹಾಕಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಮುಖ್ಯಮಂತ್ರಿಗಳಿಗೆ ಇರ್ತಕ್ಕಂಥದ್ದು ಅವರ ಎಲ್ಲ ವ್ಯರ್ಥ ಪ್ರಯತ್ನಗಳು, ಅವರ ಫೇಲ್ಯೂರ್ಗೆ ಅವ್ರ ಕಾರಣ ಅಂತೂ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅವರು ಯಾರಾದರೂ ಒಬ್ಬರ ಮೇಲೆ ಹಾಕಲೇಬೇಕು. ಇನ್ನು ಅವ್ರಿಗೆ ಸಿಗೋರು ಯಾರು? ಕೇಂದ್ರ ಸರ್ಕಾರ. ರಸಗೊಬ್ಬರದ ವಿಚಾರದಲ್ಲಿ
ಸಂಪೂರ್ಣ ಮಾಹಿತಿ ಮೊದಲೇ ಬಂತು. ಏನು ಕೃಷಿ ಸಚಿವರು ಹೇಳಿದ್ರು, ನಮ್ಮಲ್ಲಿ ಗೊಬ್ಬರದ ಕೊರತೆ ಇಲ್ಲ ಅಂತ ಮೊದಲೇ ಹೇಳಿದ್ರು. ದಾಸ್ತಾನು ಇದೆ, ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗಿದೆ ಅಂದ್ರು. ಅದೇ ಒಂದು ವಾರ ಬಿಟ್ಟು ಏನ್ ಹೇಳಿದ್ರು, ಅವರೇ ಹೇಳಿದ್ರು ಕೇಂದ್ರ ಸರ್ಕಾರ ಕಾರಣ, ಕೇಂದ್ರ ಸರ್ಕಾರದಿಂದ ನಮಗೆ ಬಂದಿಲ್ಲ ಅಂತ. ಆದ್ರೆ ಸುಳ್ಳು ಹೇಳಿ ಸಿಕ್ಕಿರಲಿಲ್ವೇ? ಹಾಗೆ ಮುಖ್ಯಮಂತ್ರಿಗಳು ಸುಳ್ಳು ಹೇಳೋದ್ರಲ್ಲಿ ನಿಪುಣರಲ್ವೇ? ಅವರೊಂಥರ ಹಿಟ್ ಅಂಡ್ ರನ್ ಕೇಸ್ ಅವರು. ಆದ್ರಿಂದ ಅವರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿಲ್ಲ. ತಪ್ಪು ಮಾಡೋರು ಇವರೇ. ನೀವು ನಾನು ಮೊದಲೇ ಹೇಳಿದ್ದೀನಲ್ಲ, RCB ಕಪ್ಪು ಗೆದ್ದಾಗ, RCB ಕಪ್ಪು ಗೆದ್ದಿದ್ದು, RCB ತಪ್ಪು ಮಾಡಿದ್ದು ಸರ್ಕಾರ. ಇದೇ ಸ್ಲೋಗನ್ ಸಾಕು ಅವ್ರಿಗೆ. ಯಾವಾಗಲೂ ತಪ್ಪು ಮಾಡೋದು ಸಿದ್ದರಾಮಯ್ಯನವರ ಈ ಒಂದು ದಿನಚರಿ ಆಗಿದೆ. ನೋಡಿ, ಧರ್ಮಸ್ಥಳ ಅಂತಂದ್ರೆ ಒಂದು ಧಾರ್ಮಿಕ ಸ್ಥಳ. ಧರ್ಮಕ್ಕೂ ನೀವು ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿಗೂ ಸಂಬಂಧ ಇಲ್ಲ. ಅಲ್ಲಿ ಧರ್ಮದ ಭಾವನೆ ಇದೆ. ಮಂಜುನಾಥ ಸ್ವಾಮಿಯ ದೇವಾಲಯದಲ್ಲಿ ಇಡೀ ಕರ್ನಾಟಕ ಜನ ಭಕ್ತರಿದ್ದಾರೆ. ಎಲ್ಲ ಭಕ್ತರು ಕೂಡ ಸಹಜವಾಗಿ ದೇವರ ದರ್ಶನಕ್ಕೆ ಹೋಗ್ತಕ್ಕಂಥದ್ದು ಸಹಜ. ನಾವು ಕೂಡ ಆಗಾಗ್ಗೆ ಹೋಗ್ತಾ ಇದ್ದೇವೆ. ನಾನು ಹೋದ ವಾರ ಕೂಡ ಹೋಗಿ ಬಂದಿದ್ದೇನೆ, ನಾಳಿದ್ದು ಕೂಡ ಹೋಗ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಕೆಲವರು ಆ ದೇವಸ್ಥಾನಕ್ಕೂ ಕಳಂಕ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಯಾರೋ ಕಮ್ಯುನಿಸ್ಟರ ಮಾತುಗಳನ್ನ ಕೇಳಿಕೊಂಡು SIT ಅನ್ನ ರಚನೆ ಮಾಡಿ ಯಾರೋ ಒಬ್ಬ ವ್ಯಕ್ತಿಯನ್ನ ಮುಂದಿಟ್ಟು ಅನಾಮಿಕ ಅಂತೇಳಿ, ಆ ಅನಾಮಿಕನಿಗೆ ಈ ಸರ್ಕಾರ ಸರೆಂಡರ್ ಆಗಿದೆ. ಅನಾಮಿಕನು SITಗಿಂತ ಮೇಲಿದ್ದಾನೆ. ನಿನ್ನೆ ನೋಡ್ತಾ ಇದ್ದೀವಿ, SIT ಯಾರು ಆಫೀಸರ್ಗಳಿದ್ದಾರೆ ಅವರಿಗೆ ಅವನು ಡೈರೆಕ್ಟ್ ಮಾಡ್ತಾನೆ, ಹೀಗೆ ಮಾಡಿ ಅಂತ. ಅಂದ್ರೆ ಒಬ್ಬ ಕ್ರಿಮಿನಲ್ ನಾನು ಇದರಲ್ಲಿ ಭಾಗಿಯಾಗಿದ್ದೀರಿ ಅಂದಮೇಲೆ ಅವನನ್ನ ನೀವು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ, ಅವನೇನಾದ್ರೂ ಹೇಳಿದ್ರೆ ಅದನ್ನ ದಾಖಲೆಗಳು ತಗೊಂಡು ನೀವು ಇನ್ವೆಸ್ಟಿಗೇಟ್ ಮಾಡಬೇಕು. ಅದನ್ನು ಬಿಟ್ಟು ಅವನನ್ನೇ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡಿದ್ದೀರಿ. SITಗೆ ಅವನನ್ನೇ ಮುಖ್ಯಸ್ಥರು ಮಾಡಿದಂಗೆ ಮಾಡಿ ಇವತ್ತು ಧರ್ಮಸ್ಥಳದ ಹೆಸರನ್ನ ಕೆಡಿಸುವ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ಭಕ್ತರ ಪರವಾಗಿ ಇದ್ದೇವೆ. ಭಕ್ತರ ಪರವಾಗಿರೋದ್ರಿಂದ ಭಕ್ತರ ಆಶಯದಂತೆ ನಾವು ಕೂಡ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬರುವ ಕೆಲಸವನ್ನ ಮಾಡ್ತೇವೆ. ಸರ್ಕಾರ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಈ ರೀತಿ ಧಾರ್ಮಿಕ ಸ್ಥಳಗಳನ್ನ ನೀವು ಗುರಿಯಾಗಿಟ್ಟುಕೊಂಡು ಈ ಕಮ್ಯುನಿಸ್ಟರ ಜೊತೆಯಲ್ಲಿ ಸೇರಿ ನೀವು ತಪ್ಪುದಾರಿಗೆ ಎಳೆಯತಕ್ಕಂಥ ಕೆಲಸವನ್ನ ಮಾಡಿದ್ರೆ ಭಕ್ತರ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡುತ್ತಿದ್ದೀರಿ ಅಂತ ಅರ್ಥ. ಒಂದು ಸಮಯ ತಾಳ್ಮೆಯಿಂದ ಭಕ್ತರು ಕಾಯ್ತಾ ಕುಳಿತಿದ್ದಾರೆ, ಏನೋ ಇರ್ಬೋದೇನೋ ಅಂತ. ಒಂದು ಸಮಯ ಏನೂ ಇಲ್ಲ ಅಂತಂದ್ರೆ ಎಲ್ಲಾ ಜನರು ಕೂಡ ಬಡಿಗೆ ತಗೊಂಡು ಬರ್ತಾರೆ, ಸರ್ಕಾರಕ್ಕೆ ಬಡಿತಾರೆ ಅನ್ನೋದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ನೋಡಿ, ಅವ್ರು ಎಷ್ಟು ಗುಂಡಿ ತೆಗೆದ್ರು ಅವರನ್ನು ಮುಚ್ಚಬೇಕೆ, ಇನ್ಯಾರು ಸಿಗೋದಿಲ್ಲ. ಈಗ ಅಲ್ಲಿ ಏನೂ ಸಿಕ್ಕಿಲ್ಲ ಅಂದಮೇಲೆ ನೀವು ಅನಾಮಿಕನ ತಗೊಬಂದು ಏನು ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಏನು? ಆಮೇಲೆ ಅಪರಾಧಿಯನ್ನೇ ತಂದು ನೀವು SITಗೆ ಚೇರ್ಮನ್ ಮಾಡ್ದಂಗಾಗಿದೆ. ಅದು ಅನಾಮಿಕ ಯಾರು? ಅವನು ಅಪರಾಧಿ. ನಾನೇ ಇದರಲ್ಲಿ ಮುಚ್ಚಿದ್ದೀನಿ ಅಂತ ಅವನು ಹೇಳಿದ ಮೇಲೆ ಅವನು ಅಪರಾಧಿಯನ್ನ ನೀವು ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಒಂದು ಸಮಯ ಅವನೇನಾದ್ರೂ ನಾನು ಇಂಥದ್ದೇ ಮಾಡಿದ್ದೀನಿ ಅಂದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅವನನ್ನ ಕರೆದು ತಂದು ತೋರಿಸು ಅಂತ ಹೇಳ್ಬೇಕು. ಅದನ್ನು ಬಿಟ್ಟು
ಅವನನ್ನೇ ನೀವು ಮುಂದಿಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಇದು ಕಾನೂನು ವ್ಯವಸ್ಥೆಗೂ ಕೂಡ ಅಗೌರವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.